ಸಾಲಿಗ್ರಾಮದಲ್ಲಿ ಅದ್ದೂರಿ ಬಸವ ಜಯಂತಿ ದಸರಾ ವೈಭವ. ಸಾವಿರಾರು ಸಂಖ್ಯೆಯಲ್ಲಿ ಪೂರ್ಣಕುಂಭ ಕಳಸ ಹೊತ್ತ ಮಹಿಳೆಯರು. ಹೌದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಲಾಯಿತು. ಮೊದಲಿಗೆ ಪಟ್ಟಣದ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಸಾವಿರಾರು ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಮೆರವಣಿಗೆಯತ್ತ ಸಾಗಿದರು. ದಸರಾ ಮಾದರಿಯಲ್ಲಿ 10ಕ್ಕೂ ಅಧಿಕ ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರುಗು ತಂದವು. ಬಸವೇಶ್ವರರ ಪ್ರತಿಮೆಯನ್ನು ಬೆಳ್ಳಿ ರಥದೊಂದಿಗೆ ಮೆರವಣಿಗೆ ಮಾಡುತ್ತಾ ಮಹಾವೀರ ರಸ್ತೆಯಲ್ಲಿ ಕೇಸರಿ ಬಾವುಟದೊಂದಿಗೆ ವೇದಿಕೆಯತ್ತ ಸಾಗಿದರು. ವೇದಿಕೆ ಕಾರ್ಯಕ್ರಮವನ್ನು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮತ್ತು ಅನೇಕ ಗಣ್ಯರು ಸ್ವಾಮೀಜಿಗಳು ಉದ್ಘಾಟನೆ ಮಾಡಿ ಮಾತನಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ ಹಲವಾರು ಸ್ವಾಮೀಜಿಗಳು, ಶಾಸಕ ಡಿ ರವಿಶಂಕರ್, ಮಾಜಿ ಸಚಿವ ಮಾಧುಸ್ವಾಮಿ, ಸಾರಾ ಮಹೇಶ್, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಮಂಜೇಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವೀರಶೈವ ಲಿಂಗಾಯತ ಸಂಘಟನೆಗಳ ಅಧ್ಯಕ್ಷ ಹಾಡ್ಯ ಮಾದೇವಸ್ವಾಮಿ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಪಿ ರಮೇಶ್ ಕುಮಾರ್, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಚೆನ್ನಬಸಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಕೆಂಪರಾಜು, ಖಜಂಚಿ ಪಶುಪತಿ ಜಗದೀಶ್, ಸರಗೂರು ಶಿವು, ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕರು ಮತ್ತು ಒಕ್ಕೂಟದ ಮಾಜಿ ಖಜಂಚಿ ದಡದಳ್ಳಿ ನಟರಾಜ್, ತೇಜೋಮೂರ್ತಿ, ತಂದ್ರೆ ದಿಲೀಪ್, ಕೆಡಗ ನಟರಾಜ್, ಸತೀಶ್, ಗಾಯನಹಳ್ಳಿ ನಟರಾಜ್, ದಡದಳ್ಳಿ ಮಹೇಂದ್ರ, ತಂದ್ರೆ ಅಂಕನಹಳ್ಳಿ ಬಸವರಾಜು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾಲಿಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಎಲ್ಲರೂ ಕೂಡ ಬಸವ ಪುತ್ಥಳಿ ಬಸವಣ್ಣನವರ ಫೋಟೋ ಸಂತತಮಹಂ ನಂದಿ ಕುಂಜರ ಮುಖಂ ಅಂತಕಾಂತಕ ಸುತಂ ಶ್ರೀ ಮಹನೀಯ ಗುಣ ಸಮಾಧಿ ಸುಖ ವರದ ಅನುಕೂಲಂ ಸೇವಿತ ಸುರೇಂದ್ರ ಸಮಾಧಿ ಸುಖ ವರದ ಅನುಕೂಲಂ ಭಕ್ತ ಪರಿಪಾಲಂ ಭಯಂಕರ ವಿಷಂ ಮಾತಂಗ ಕುಲಧಾನಂ ಶ್ರೀ ಆರೋಗ್ಯ ಸುಖ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಸರ್ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಮಾರ್ಗದರ್ಶಕರು ಹಾಗೂ ರಾಜ್ಯದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತಿಭೆ ಪುರಸ್ಕಾರ ಕೊಡಲಿಕ್ಕೆ ಆಗಮಿಸಿರುವ ಶಂಕರ್ ಬಿದ್ರೆ ಹಾಗೂ ಹಿರಿಯರು, ವಿಧಾನ ಪರಿಷತ್ ಸದಸ್ಯರಾದ ವಿಶ್ವ ಏನು ನಮ್ಮ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅಲ್ಲೆಲ್ಲ ಇವತ್ತು ಬಸವ ಭವನಗಳಾಗಿರ್ಬೋದು, ಬಸವ ಜಯಂತಿ ಕಾರ್ಯಕ್ರಮಗಳಾಗಿರ್ಬೋದು ಹೆಚ್ಚಿನ ರೀತಿಯಲ್ಲಿ ನಡೀತಿದೆ. ಅದಕ್ಕೆ ಭವಿಷ್ಯ ಎಲ್ಲರ ನಮ್ಮ ಏನು ಇವತ್ತು ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳ ಒಂದು ಆಶೀರ್ವಾದ, ಅವರ ಮಾರ್ಗದರ್ಶನ ಇದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಇವತ್ತು ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಕೊಟ್ಟಂತ ಸಮಾಜ ಸೇವೆ. ಯತಿರಾಜ್ ಕಮ್ಮೇನಹಳ್ಳಿಯವರು ಅದನ್ನ ಅನುಸರಿಸುವ, ಆಸ್ವಾದಿಸುವ ಕ್ಷಣ ಕೂಡ ಇದಾಗಿದೆ. ಈ ವಿಶೇಷ ಕಾರ್ಯಕ್ರಮದ ಆಯೋಜಕರಿಗೆ ನಮ್ಮೆಲ್ಲರ ಚಪ್ಪಾಳೆಯ. ಇವತ್ತು ನಮ್ಮ ಒಂದು ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಬೆಳಗ್ಗೆ 9:30ರಿಂದ ಈ ಒಂದು ಬಸವ ಜಯಂತಿಯ ಪ್ರಯುಕ್ತವಾಗಿ ಮೆರವಣಿಗೆಯ ಪ್ರಾರಂಭ ಆಗಿ ಅಲ್ಲಿ ಸಾಕಷ್ಟು ಜನರ ಒಂದು ಏನು ಕೆಲಸವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, ವಿವಿಧ ಕಲಾ ತಂಡಗಳಿರ್ಬೋದು, ಎಲ್ಲರೂ ಕೂಡ ಒಂದು ಜಾತ್ರೆಯ ರೂಪದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ.
ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಬಸವ ಜಯಂತಿಯ ಆಚರಣೆ ಮಾಡುವಂತ ಏನು ಸಮಿತಿಯ ರಚನೆ ಮಾಡಿದ್ದೀರ, ಆ ರಚನೆ ಮಾಡಿ ಜವಾಬ್ದಾರಿಗಳನ್ನ ಹೊತ್ಕೊಂಡು ಇವತ್ತು ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಯಾರೆಲ್ಲ ಈ ಒಂದು ಶ್ರಮವನ್ನು ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಸಭೆಯ ಮೂಲಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಬಸವ ಜಯಂತಿಯ ಆಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಬಸವ ಜಯಂತಿಯನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಮಾನ್ಯರು ಮಾತನಾಡಿದ್ದಾರೆ. ಅವರೆಲ್ಲರ ಉದ್ದೇಶ ಒಂದೇ, ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಅವರು ನಮಗೆ ಏನು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಆದರ್ಶಗಳನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾಗಿ ನಮ್ಮ ಬದುಕಿನಲ್ಲಿ ನಾವು ಅದನ್ನ ಕಿಂಚಿತ್ತಾದರೂ ಕೂಡ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂಥ ಒಂದು ಮಾನವೀಯರ ಜಯಂತಿಗೆ ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಕೂಡ ಅದನ್ನೇ ತಮಗೆ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ಬಸವ ಜಯಂತಿಯ ಆಚರಣೆ ಮಾಡೋದ್ರ ಜೊತೆಗೆ ಬಸವಣ್ಣನವರ ತತ್ವಗಳನ್ನ, ಆದರ್ಶಗಳನ್ನ, ಏನು ಅವರು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ನಮ್ಮ ಬದುಕು ಉತ್ತಮವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಬಸವಣ್ಣನವರ ಕನಸೇ ಆಗಿತ್ತು ಅಂತ ಹೇಳಿದ್ರೆ ಅವರು ಸಮಾಜವನ್ನ ನಿರ್ಮಾಣ ಮಾಡುವಂತ ಕನಸಿತ್ತು. ಅವರು ಪವಾಡ ಪುರುಷರಾಗಿದ್ರು ಅಂತಕ್ಕಂಥದಕ್ಕೆ ಒಂದು ಸಣ್ಣ ಕಥೆಯನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಸವಣ್ಣನವರು ಅವರ ಮಡದಿಯ ಜೊತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಏನೋ ಅಲ್ಲಿ ಒಬ್ರು ದಂಪತಿಗಳು ಬರ್ತಾ ಇದ್ದಾರೆ. ಆ ದಂಪತಿಗಳು ಅವರನ್ನು ನೋಡಿದ ಸಂದರ್ಭದಲ್ಲಿ ಕೈ ಮುಗಿದು ಅವರಿಗೆ ನಮಸ್ಕಾರವನ್ನ ಮಾಡುವಂತ ಭಕ್ತಿಯಾಗಿ ನಮಸ್ಕಾರಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾಗುತ್ತೆ. ನೋಡುವಂತ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ದಲ್ಲ ಅವರ ಶ್ರೀಮತಿಯವರು ಅವರ ಬಸವಣ್ಣನವರ ಹೆಂಡತಿ ಏನು ಇದ್ರೋ ಅವರ ಕಿವಿಯಲ್ಲಿ ಓಲೆಯನ್ನು ಧರಿಸಿರ್ತಾರೆ. ಆ ಓಲೆ ಮೇಲೆ ಅವರ ದೃಷ್ಟಿ ಹೋಗುತ್ತೆ. ಆ ದೃಷ್ಟಿ ಹೋದಂತ ಸಂದರ್ಭದಲ್ಲಿ ಆ ತರ ನಾನು ಕೂಡ ಓಲೆಯನ್ನ ಹಾಕ್ಸ್ಕೊಳ್ಬೇಕು, ನನಗೆ ಆ ಓಲೆ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ. ಅದೇ ರೀತಿಯಲ್ಲಿ ಅವ್ರ ಮನೆಗೆ ಹೋಗಿ ಮನೆಯಲ್ಲಿ ಅವರ ಗಂಡ ಇದರ ಸಂದರ್ಭದಲ್ಲಿ ಅವ್ರ ಗಂಡ ಏನಾಗಿರ್ತಾನೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಬ್ಬ ಕಳ್ಳನಾಗಿರ್ತಕ್ಕಂಥ ವ್ಯಕ್ತಿ ಅವನು. ಆ ಕಳ್ಳನಿಗೆ ನನಗೆ ಆ ಓಲೆ ಬೇಕೇ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಆ ಮನೆಗೆ ಹೋಗುವಂತ ನಿಟ್ಟಿನಲ್ಲಿ ಅವ್ರಿಗೆ ಏನು ಮನೆಗೆ ಹೋದಂತ ಅವ್ರಿಗೆಲ್ಲರಿಗೂ ಕೂಡ ಹಣೆಯಲ್ಲಿ ವಿಭೂತಿಯನ್ನ ಧರಿಸಿರ್ಬೇಕು, ಜೊತೆಗೆ ಕತ್ತಲ್ಲಿ ಕರಡಿಗೆಯನ್ನ ಧರಿಸುವಂತ ನಿಟ್ಟಿನಲ್ಲಿ ಅದು ಹೋದಂತ ಸಂದರ್ಭದಲ್ಲಿ ಮನೆಗೆ ಸೇರಿಸೋದು. ಆ ನಿಟ್ಟಿನಲ್ಲಿ ಅವರ ಒಬ್ಬ ಕಳ್ಳನಿಗೆ ಎಲ್ಲಿ ಕರಡಿಗೆ ಇರುತ್ತೆ, ಅವ್ರ ಕರಡಿಗೆ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಳ್ತಾರೆ. ಆ ಕಲ್ಲನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಅದನ್ನ ಕುತ್ತಿಗೆ ಹಾಕೊಂಡು ಹಣೆಗೆ ವಿಭೂತಿಯನ್ನು ಧರಿಸಿ ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಪ್ರಸಾದವನ್ನು ಸೇವಿಸಿ ಏನು ತರದ ರಾತ್ರಿ ಆಗುತ್ತೆ, ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ 12 ಗಂಟೆ ಮಲದ ಮೇಲೆ ಎಲ್ಲರೂ ಕೂಡ ನಿದ್ರಾ ಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಅವರ ಮಡದಿಯ ಕಿವಿಯಲ್ಲಿ ಓಲೆಯನ್ನು ಬಿಚ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಮಾಂಗಲ್ಯದ ಸರದ ಮೇಲೆ ಆ ಕಳ್ಳನ ಕಣ್ಣು ಬೀಳುತ್ತೆ. ಆ ಮಾಂಗಲ್ಯದ ಸರಕ್ಕೆ ಕೈ ಹಾಕ್ತಂತ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಾಗಿ ಕಳ್ಳ ಅಂತೇಳಿ ಕೂಗ್ತಾರೆ. ಆ ಕೂಗಂತ ಸಂದರ್ಭದಲ್ಲಿ ಬಸವಣ್ಣನವರು ಎದ್ದೇಳ್ತಾರೆ. ಎದ್ದು ನೋಡಿದಾಗ ಇವರು ಕಳ್ಳ ಅಂತಿದ್ರೆ ಎಲ್ಲಿ ಕಳ್ಳ ಅಂತೇಳಿ ಕೇಳುವಂತ ಸ್ಥಿತಿಲಿ ಬಸವಣ್ಣನವರು ಇರ್ತಾರೆ. ಯಾಕೆ ಹೇಳಿದ್ರೆ ಬಸವಣ್ಣನವರ ಕಣ್ಣಿಗೆ ಅವರು ಧರಿಸಿದಂತ ವಿಭೂತಿ ಕಾಣುತ್ತೆ, ಅವರ ಕತ್ತಲಿರ್ತಕ್ಕಂಥ ಕರಡಿಗೆ ಕಾಣುತ್ತೆ. ಅವರು ಯಾರೆಲ್ಲ ಧರಿಸಿರ್ತಕ್ಕಂಥವ್ರು ಕರಡಿಗೆಯನ್ನ ಧರಿಸಿರ್ತಾರೆ, ಜೊತೆಗೆ ಹಣೆಯಲ್ಲಿ ವಿಭೂತಿ ಇರುತ್ತೆ, ಅವರನ್ನ ಅವರ ಕುಲದೇವ ಕೂಡಲ ಸಂಗಮ ದೇವನೇ ಅಂತ ಹೇಳಿ ಅವರು ಮನಸ್ಸಲ್ಲಿ ಭಾವನೆ ಮೂಡುತ್ತೆ. ಆ ನಿಟ್ಟಿನಲ್ಲಿ ನಾನು ನಿಜವಾಗ್ಲೂ ಕೂಡ ಕಳ್ತನ ಮಾಡಲಿಕ್ಕೆ ಬಂದಿದ್ದೇನೆ, ನಾನು ವಿಭೂತಿಯನ್ನು ಧರಿಸಿಕೊಂಡು ಇಲ್ಲಿರ್ತಕ್ಕಂಥ ಕಲ್ಲನ್ನ ನನ್ನ ಕುತ್ತಿಗೆಗೆ ಧರಿಸಿ ಬಂದಿದ್ದೇನೆ ಅಂತಕ್ಕಂಥದ್ನ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಬಸವಣ್ಣನವರು ಅವಾಗ ಹೇಳ್ತಾರೆ, ನೀನು ಧರಿಸಿರ್ತಕ್ಕಂಥದ್ದು ಕಲ್ಲಲ್ಲ ಲಿಂಗ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ಸ್ವಾಮಿ, ನಾನು ಕಳ್ಳನಾಗಿ ಬಂದಿದ್ದೇನೆ, ಕಲ್ಲನ್ನ ಧರಿಸ್ಕೊಂಡು ಬಂದಿದ್ದೇನೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ಕಲ್ಲು ಅಂತ ಹೇಳಿ ವಾದವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ
ಅದನ್ನ ಬಿಟ್ಟು ನೋಡ್ತಾರೆ. ಬಿಟ್ಟು ನೋಡಿದಂತ ಸಂದರ್ಭದಲ್ಲಿ ಅದು ಕಲ್ಲಾಗಿರೋದಿಲ್ಲ, ಅದು ಲಿಂಗವಾಗಿರುತ್ತೆ. ಅಂತ ಮಹಾಪವಾಡ ದೇವರೇ ಬಂದಿದ್ದಾನೆ ಅಂತಕ್ಕಂಥ ರೂಪವನ್ನ ಅಷ್ಟಲ್ಲಿ ಆಗುತ್ತೆ. ಆ ತರ ಮನಸ್ಥಿತಿಯಲ್ಲಿ ಇದ್ದಂಥವರು ನಮ್ಮ ಬಸವಣ್ಣನವರ ತತ್ವಗಳು, ಆದರ್ಶಗಳು ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಅದನ್ನ ನಾವು ಪ್ರತಿ ದಿನವೂ ಕೂಡ ಅಳವಡಿಸ್ಕೊಳ್ಳುವಂತ ಸಂದೇಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರ ಅನುಭವ ಮಂಟಪ ಇರ್ಬೋದು, ಅನುಭವ ಮಂಟಪದಲ್ಲಿ ಅವರು ಯಾರೆಲ್ಲ ಶೋಷಿತ ವರ್ಗದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಅನುಭವ ಮಂಟಪದಲ್ಲಿ ಅವರ ವಿಚಾರಗಳನ್ನ ಧಾರೆಗಳನ್ನ ಮಂಡಿಸುವಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಅಂದಿನ ಒಂದು 12ನೇ ಶತಮಾನದಲ್ಲಿ ಇವತ್ತು ಸಮಾಜವನ್ನ ನಿರ್ಮಾಣ ಮಾಡಬೇಕು, ಗಂಡಸರು ಹೆಂಗಸರು ಇಬ್ರು ಕೂಡ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಭಾಸಿದಂತ ಮಹಾನ್ ವ್ಯಕ್ತಿ ಅವರು ಕೊಟ್ಟಿರ್ತಕ್ಕಂಥದ್ದು ಸಂದೇಶ ಏನಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಕೂಡ ಇಷ್ಟಲಿಂಗವನ್ನ ಧರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಇಷ್ಟಲಿಂಗ ಕೇವಲ ಪುರುಷರು ಧರಿಸ್ತಾರ ಹೇಳಿ? ಪುರುಷರ ಜೊತೆಯಲ್ಲೂ ಕೂಡ ಹೆಂಗಸರು ಧರಿಸಿ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ ಅಂತಾನೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಾವು ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜೊತೆಗೆ ಮಹಿಳೆಯರು ಕೂಡ ಸಮಾಜದಲ್ಲಿ ಸಮಾನತೆಯ ಹಲವಾರು ರೀತಿಯ ಧ್ವನಿಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದೇ ತರದಲ್ಲಿ ಇವತ್ತು ರಾಜಕಾರಣಿಗಳು ಆಗಿ ನಾವು ಇವತ್ತು ನಾನು ಬೇರೆ ಅವ್ರು ಬೇರೆ ಅಂತ ಹೇಳಿ ಜಾತಿಗಳನ್ನ ಬೇರೆ ಬೇರೆ ಎಲ್ಲ ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮದವರಾಗಿರ್ಬೋದು, ಕೊನೆಗೆ ವಿಲೀನ ಆಗೋದು ದೇವರಲ್ಲಿ. ನಾವೆಲ್ಲರೂ ಕೂಡ ದೇವರ ಮಕ್ಕಳು ಅಂತಕ್ಕಂಥ ನಿಟ್ಟಿನಲ್ಲಿ ಬಸವಣ್ಣನವರ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ಜಾತಿಯವರಿದ್ದಾರೆ, ಹಲವಾರು ಧರ್ಮದವರು ಇದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ನಿಟ್ಟಿನಲ್ಲಿ ಆಗುವಂತ ನಿಟ್ಟಿನಲ್ಲಿ ಮಾಡಬೇಕು. ಆ ಥರದಲ್ಲಿ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶವನ್ನು ಕಳಿಸ್ಕೊಟ್ಟಿದ್ದೀರಾ. ಇವತ್ತು ನನ್ನ ಮೇಲೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಸಮಾಜವನ್ನ ಮುನ್ನಡೆಸುವಂಥದ್ದು, ಸಮಾಜವನ್ನು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ರೀತಿಯಾಗಿ ಜವಾಬ್ದಾರಿ ನನಗಿದೆ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದನ್ನ 100ಕ್ಕೆ 100 ನೀವೆಲ್ಲರ ಋಣವನ್ನ ತೀರಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ತಾವೆಲ್ಲ ಇಷ್ಟು ಪ್ರೀತಿ ಅಭಿಮಾನವನ್ನು ಪ್ರೀತಿ ಅಭಿಮಾನಕ್ಕೆ ಯಾವತ್ತೂ ಕೂಡ ಈ ರವಿಶಂಕರ್ ಚಿರಋಣಿಯಾಗಿರ್ತಾನೆ. ನಿಮ್ಮ ಜೊತೆಯಲ್ಲಿ ಎಂದೆಂದಿಗೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಸೇವಕನಾಗಿ ನಿಮ್ಮ ಮುಂದೆ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ನಾನು ಸಾಯೋದಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಬ್ಬ ಸದಸ್ಯನಾಗಿ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ, ಶರಣು ಬಂಧುಗಳಿಗೆ ಶರಣಾರ್ಥಿಗಳನ್ನ, ರೇಣುಕಾದಿ ಆಚಾರ್ಯರನ್ನು, ಪರಂ ಪೂಜ್ಯ ಹಾನಗಲ್ ಕುಮಾರೇಶ್ವರರನ್ನು ಎಲ್ಲ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಾವೆಲ್ಲ ನಮ್ಮ ಭಾಗದಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತೀವಿ. ಅದು ಕಲ್ಯಾಣ ಕರ್ನಾಟಕದಲ್ಲಿ ಏನು ಬಸವ ಕಲ್ಯಾಣ ನಾ ಭಾಗದಿಂದನೇ ಬಂದಿದ್ದೇನೆ. ಇವತ್ತೇನು ಬಸವಣ್ಣನವರ ಕಾರ್ಯಕ್ಷೇತ್ರ 900 ವರ್ಷಗಳ ಹಿಂದೆ ಏನೊಂದು ಬಸವ ಕಲ್ಯಾಣದಲ್ಲಿ ಬೀದರ್ ಜಿಲ್ಲೆ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಅಲ್ಲಿಂದಲೇ ಬಂದಿದ್ದೇನೆ. ಈ ಭಾಗದಲ್ಲಿ ಮೈಸೂರಿನಲ್ಲಿ ವಿಶೇಷವಾಗಿ ನೀವು ಈ KR ನಗರ ಸಾಲಿಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಬಹಳ ಅರ್ಥಪೂರ್ಣವಾಗಿ ಅದರಲ್ಲಿ ಪರಂ ಪೂಜ್ಯ ಸುತ್ತೂರು ಶ್ರೀಗಳಿಗೆ, ತುಮಕೂರು ಶ್ರೀಗಳಿಗೆ, ಎಲ್ಲಾ ಶ್ರೀಗಳಿಗೆ ಇಲ್ಲಿಗೆ ನಂತರ ಈ ಒಂದು ಬಸವ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೆ, ಆಯೋಜಕರಿಗೂ ತಮ್ಮೆಲ್ಲರಿಗೂ ಎಷ್ಟೇ ಪ್ರಶಂಸೆ ಮಾಡಿದ್ರು ಕಡಿಮೆ ಇದೆ. ಅದಕ್ಕೆ ನಾನು ನನ್ನ ವತಿಯಿಂದ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ.
ಉದ್ದೇಶ ಏನಿದೆ? ನಾವು ಆಚರಣೆ ಮಾಡೋದ್ರಿಂದ ಅವರಿಗೆ ದೊಡ್ಡವರನ್ನ ಮಾಡ್ತೀವಿ ಅಂತ ಅಲ್ಲ. ಉದ್ದೇಶ ಏನಿದೆಯಪ್ಪ ಅಂತೇಳಿ ಹೇಳಿ ಅವ್ರ ಕಾರ್ಯಕಾಲದಲ್ಲಿ ಅವ್ರು ಏನ್ ನಮ್ಗೆ ತತ್ವಾದರ್ಶಗಳನ್ನು ಕೊಟ್ಟಿದ್ದಾರೆ, ಯಾವ ವಿಚಾರಗಳನ್ನು ಅವ್ರು ಬಿಟ್ಟು ಹೋಗಿದ್ದಾರೆ, ಯಾವುದಕ್ಕಾಗಿ ಜೀವನ ಪರ್ಯಂತ ಸಮರ್ಪಣೆ ಮಾಡಿಕೊಂಡು ಅವರು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವೆಲ್ಲ ವಿಚಾರಗಳು ಸ್ವಲ್ಪ ಆದ್ರೂ, ಎಲ್ಲವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಆದ್ರೂ ಅದನ್ನು ಅಳವಡಿಸಿಕೊಂಡು ನಾವು ವೈಯಕ್ತಿಕ ಜೀವನದಲ್ಲಿ ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ವಿಶ್ವಗುರು ಬಸವಣ್ಣನವರು ಇವತ್ತು ನಾವೆಲ್ಲ ನೋಡಿದ್ರೆ ನಮ್ಮೆಲ್ಲರ ಅಹೋಭಾಗ್ಯ ಅಂತ ಹೇಳ್ಬೋದು. ಅಂತ ಒಂದು ವ್ಯಕ್ತಿ ಹುಟ್ಟುವಂಥದ್ದೇ ಬಹಳ ದುರ್ಲಭ. ಅಂದಿನ ದಿನಮಾನಗಳಲ್ಲಿ ಎಲ್ಲಿ ಯಾವತ್ತು 900 ವರ್ಷಗಳ ಹಿಂದೆ ಇವತ್ತು ಒಂದು ಕಡೆ ಅಂಧಕಾರ ಇತ್ತು, ಅಸ್ಪೃಶ್ಯತೆ ಇತ್ತು, ದಾರಿದ್ರ್ಯ ಇತ್ತು, ಜಾತೀಯತೆ ಇತ್ತು, ಮತಾಂಧತೆ ಇತ್ತು, ಎಲ್ಲೂ ಸಮಾನತೆ ಇರಲಿಲ್ಲ, ಜನರಿಗೆ ಜನರ ತರ ತಿಳ್ಕೊಳ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ಇವತ್ತು ಬಸವಣ್ಣನವರು ಏನೊಂದು ಕ್ರಾಂತಿ ಮಾಡ್ತಾರೆ, ಕಲ್ಯಾಣ ಕ್ರಾಂತಿ ಅಂತ ಹೇಳ್ತೀವಿ. ಆ ಕ್ರಾಂತಿಯ ಉದ್ದೇಶ ಏನಪ್ಪ? ಅವರ ತತ್ವಗಳೇನಿದೆ? ಇವತ್ತು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗಬೇಕು, ಪ್ರತಿಯೊಬ್ಬರಿಗೂ ಸಮಾನತೆ ಇರಬೇಕು, ಮತ್ತೆ ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದಿ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶರಣರ ತಂಡವನ್ನೇ ಕಟ್ಟಿಕೊಂಡು ಅವರು ಒಂದು ರೀತಿಯ ಬದಲಾವಣೆ, ಪರಿವರ್ತನೆ, ಒಂದು ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತು ನೋಡಿ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಬಸವಾದಿ ಶರಣರು ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ನೋಡಿ, ಗುರುಗಳಿರ್ಬೋದು, ವಿರಕ್ತರಿರ್ಬೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತೀವಿ. ಸಕಲ ಜೀವಾತ್ಮರಿಗೆ ನೇಸನ್ನೇ ಬಯಸಿದ ಬಸವಾದಿ ಶರಣರು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೆದಾಗಲಿ ಅನ್ನುವಂಥದ್ದು, ಎಲ್ರಿಗೂ ತಮ್ಮ ತಮ್ಮ ಪಾಲು ಸಿಗಬೇಕು ಅನ್ನುವಂಥದ್ದು ಅವ್ರು ಹೇಳಿದಂಥದ್ದು. ಇವತ್ತು ನೋಡಿ, ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ. ನೀವು ಒಂದೊಂದು ವಚನಗಳು ಕೇಳಿದ್ರೆ ಇವತ್ತು ನಿಮ್ಮಲ್ಲಿ ಆ ಪರಿವರ್ತನೆ ತಾನೇ ಬರ್ತದೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ವಿಶ್ವಗುರು ಬಸವಣ್ಣನವರು. ಕಾಯಕಕ್ಕೆ, ವೃತ್ತಿಗೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ರು. ಇವತ್ತು ಅವರು ಹೇಳಿದಂಥದ್ದು ಎಲ್ಲ ವಿಚಾರಗಳು ಇವತ್ತು ನೋಡಿ, ಅವರು ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಅವರು ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲಿ ಬಹಳ ಜನ ನಮ್ಮ ಅಕ್ಕ ತಂಗಿಯರೆಲ್ಲ ಕೂತಿದ್ದೀರಿ. ಇಡೀ ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಯಾರಾದರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮಹಾದೇವಿ ಅಂತ ಎಲ್ಲಕ್ಕಿಂತ ಒಂದು ಉನ್ನತವಾದಂತಹ ಸ್ಥಾನ ಕೊಟ್ಟು ಅಂದಿನ ಜನಮಾನಗಳು ದೇವಾಲಯಗಳು ಸಹಿತ ಪ್ರವೇಶ ಇರಲಿಲ್ಲ, ಶೂದ್ರರು ಅಂತ ಹೇಳಿ ಹೊರಗಡೆ ಇಟ್ಟಿದ್ರು. ಅಂತ ಸಮಯದಲ್ಲಿ ಅನುಭವ ಮಂಟಪದ ಮುಖಾಂತರ ಇವತ್ತು ಅವರು ಅನೇಕ ಜನ ಮಹಿಳೆಯರು, ಅಕ್ಕಮಹಾದೇವಿ ಸೇರಿಕೊಂಡು ಸುಮಾರು ಜನ 30-40 ಮಹಿಳೆಯರು ವಚನಕಾರ್ತಿಯರಿದ್ದಾರೆ ಅಂತ ಹೇಳಿ ಇತಿಹಾಸ ಹೇಳ್ತದೆ. ಅಂತವರಿಗೆ ಅಂದಿನ ದಿನಮಾನಗಳಲ್ಲೇ ಸ್ವಾತಂತ್ರ್ಯವನ್ನು ಕೊಟ್ಟಂತವರು ಆ ಮಹಿಳೆಯರು. ಯಾರಿಗಾದ್ರೂ ಇವತ್ತು ಸ್ಮರಿಸಬೇಕು ಅಂತ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರಿಗೆ ಸ್ಮರಿಸಬೇಕು ಅನ್ನೋ ಮಾತನ್ನು ಅದಕ್ಕೆ ಆತ್ಮೀಯ ಅಂತೇಳಿ ಹೇಳಿ ಎಲ್ಲಕ್ಕಿಂತ ಅದನ್ನು ಆಚರಣೆಯಲ್ಲಿ ಅಕ್ಷರಶಃ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಎಲ್ಲರಿಗಿಂತ ಶ್ರೇಷ್ಠ ಆದಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ವಿಶ್ವಗುರು ಬಸವಣ್ಣ. ಆಲೋಚನೆ ಮಾಡಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ, ಇಡೀ ಜಗತ್ತಿನಲ್ಲಿ ನಾವು ಹೇಳ್ತೀವಿ ಪ್ರಜಾಪ್ರಭುತ್ವದ ಬುನಾದಿ ಅಂದ್ರೆ ಇವತ್ತು ನಮ್ಮ ಪಾರ್ಲಿಮೆಂಟ್, ಲೋಕಸಭೆ, ಮೊದಲನೇ ಲೋಕಸಭೆ ಅಂತ ಹೇಳ್ತೀವಿ, ಸಂಸತ್ತು ಅಂತ ಹೇಳ್ತೀವಿ. ಅದಕ್ಕೆ ಅನುಭವ ಮಂಟಪಕ್ಕೆ. ಆ ಅನುಭವ ಮಂಟಪದ ಮುಖಾಂತರ ಸಮಾಜದಲ್ಲಿ ಏನು 770 ಅಮರಗಳಂಗಳು, 770 ಶರಣರು, ವಿವಿಧ ವೃತ್ತಿ ಮಾಡುವಂತವರು, ಯಾರು ಕಸ ಗುಡಿಸುವವರಿದ್ದಾರೆ, ಯಾರು ಬಟ್ಟೆ ಒಗೆಯವರಿದ್ದಾರೆ, ಯಾರು ಇವತ್ತಿನ ದಿವಸ ಕ್ಷೌರಿಕರಿದ್ದಾರೆ, ಎಲ್ಲರನ್ನೂ ಅನುಭವ ಮಂಟಪದಲ್ಲಿ ಆಹ್ವಾನ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸಮಾಜದಲ್ಲಿರುವಂತಹ ಓರೆಕೇರೆಗಳನ್ನು ತಿದ್ದುಪಡಿ ಮಾಡಿ ಇವತ್ತು ಸುಧಾರಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವತ್ತು ಆಲೋಚನೆ ಮಾಡಿದಂಥವ್ರು. ಇವತ್ತು ನೋಡಿ,
ಇಂದಿನ ದಿನಮಾನಗಳಲ್ಲೂ ಕಷ್ಟ ಇದೆ, ಎಲ್ಲರಿಗೆ ಸೇರಿಸುವಂಥದ್ದು. ಈಗ ಅನುಭವ ಮಂಟಪ ಏನು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವದ ಬುನಾದಿ ಅಂತ ಹೇಳ್ತೀವಿ. ಈಗ ನಾವು ಬಸವ ಕಲ್ಯಾಣದಲ್ಲಿ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿನೂ ನಾನೇ ಇದ್ದೇನೆ. ನೂತನವಾಗಿ ಅನುಭವ ಮಂಟಪ ಕಟ್ಟಬೇಕು ಅಂತ ಹೇಳಿ ಎಲ್ಲಾ ಪೂಜ್ಯರ ಒಂದು ಅನಿಸಿಕೆ ಇತ್ತು. ಅಲ್ಲಿ ಹಿಂದೆ ಲಿಂಗಕ್ಕೆ ನಮ್ಮ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಇವತ್ತು ಒಂದು ಅನುಭವ ಮಂಟಪವನ್ನು ಮಾಡಿದ್ರು 81ರಲ್ಲಿ. ಯಾಕೆಂದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಬಂದು ಅದಕ್ಕೆ ಶಂಕುಸ್ಥಾಪನೆ ಆಗ್ತಾರೆ. ಬಿಡಿ ಜೊತೆಯವರು ಮುಖ್ಯಮಂತ್ರಿ ಇದ್ದಾಗ 66ನೇ ದಶಕದಲ್ಲೂ ಆಗ್ತಾರೆ, ಆಗಿರ್ಲಿಲ್ಲ. 81ರಲ್ಲಿ ಆಯ್ತು. ಅದಾದ್ಮೇಲೆ ಈಗ ನೂತನವಾಗಿ ಇವತ್ತಿಡೀ ಜಗತ್ತಿಗೆ ಒಂದು ಮಾದರಿಯಾಗಿ ಅನುಭವ ಮಂಟಪ ಕಟ್ಟಬೇಕು ಅಂತ ಹೇಳಿ ಹಿಂದೆ 2017-18ರಲ್ಲಿ ಇದೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ. ನಾನು ಅವತ್ತು ಪ್ರಸ್ತಾವನೆ ಮಾಡಿದೆ, ಅಲ್ಲಿ ಒಂದು ನೂತನ ಅನುಭವ ಮಂಟಪ ಕಟ್ಟೋಣ ಅಂತ ಹೇಳಿ. ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಇವತ್ತು ತಜ್ಞರ ಸಮಿತಿ ರಚನೆ ಮಾಡಿ ಅರವಿಂದ್ ಜತ್ತಿಯವರು ಎಲ್ಲರೂ ಇದ್ರು. ಅದರಲ್ಲಿ 2017-18ರಲ್ಲಿ ಅದಕ್ಕೆ ಒಂದು ಇವತ್ತು ಪ್ರಸ್ತಾವನೆ ಕೊಡ್ತಾರೆ. 700-650 ಕೋಟಿ ರೂಪಾಯಿ ಒಂದು ಯೋಜನೆ. ಆ ಅನುಭವ ಮಂಟಪ ಯಾವ ರೀತಿ ಇರಬೇಕು ಅಂತ ಹೇಳಿ ಲಿಂಗಾಕಾರದ್ದು ಆ 700 ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ಅಂದು ನಾವು ಅಂಗೀಕಾರ ಮಾಡಿ ಆ ವರದಿಯನ್ನು ಮಾಡ್ತೀವಿ ಎಂದು ಘೋಷಣೆ ಮಾಡಿದ ಮೇಲೆ ಸರ್ಕಾರ ಬದಲಾವಣೆ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ವಿಳಂಬ ಆದ್ಮೇಲೆ ಮಾನ್ಯ ಯಡಿಯೂರಪ್ಪನವ್ರು ಬಂದ ಮೇಲೆ ಅನುದಾನ ಬರುತ್ತೆ, ಟೆಂಡರ್ ಆಗುತ್ತೆ. ಈಗ ಕಾಮಗಾರಿ ನಡೀತಾ ಇದೆ. ಇಲ್ಲಿವರೆಗೆ ನಮ್ಮ ಸರ್ಕಾರ ಬಂದ ಮೇಲೂ ಸುಮಾರು 150 ಕೋಟಿ ಅಂದ್ರೆ 350 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಮುಂಬರುವಂತ ಒಂದು ಇವತ್ತು ಜೂನ್ ಒಳಗಾಗಿ ಮುಂದಿನ ಬಸವ ಜಯಂತಿ ಒಳಗಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಅದು ನಿರ್ಮಾಣ ಮಾಡಿ ಅದನ್ನು ಬಸವಭಕ್ತರಿಗೆ, ಈ ದೇಶದ, ಈ ರಾಷ್ಟ್ರದ, ಜಗತ್ತಿನ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮೊಂದಿಗೆ ಬರ್ತದೆ. ಅಲ್ಲಿ ಒಂದು ಶರಣ ಗ್ರಾಮ ಮಾಡಬೇಕು, ಅಲ್ಲಿ ಒಂದು ತರಬೇತಿ ಕೇಂದ್ರ ಮಾಡಬೇಕು. ಯಾರ್ಯಾರು ಬರೆದಿದ್ದಾರೆ ಅವೆಲ್ಲ ವಚನಗಳು ಒಂದೊಂದು ಕಂಬದ ಮೇಲೆ ಕೆತ್ತಿ ಇದ್ದಾವೆ. ನೋಡ್ತೀವಿ, ಪಟ್ಟಣಗಳು ನೋಡ್ತೀವಿ. ನನ್ನ ಮಗ ವಿದ್ಯಾಭ್ಯಾಸ ಮಾಡಲಿಕ್ಕೆ ವೃತ್ತಿಪರ ಕೋರ್ಸ್ ಮಾಡಬೇಕು ಅಂತ MBBSಗೆ ನಾವು ಕಳಿಸ್ತೀವಿ, ಅವನಿಗೆ ಎಂಜಿನಿಯರಿಂಗ್ ಮಾಡ್ಲಿಕ್ಕೆ ಕಳಿಸ್ತೀವಿ. ನಶೆ ತಗೋತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಧೂಮ್ರಪಾನ ಮಾಡುವಂಥದ್ದು, ಸರಾಯಿ ಕುಡಿಯುವಂಥದ್ದು, ದಾರಿ ತಪ್ಪುವಂಥದ್ದು, ಇದರಿಂದ ಇಡೀ ಸಮಾಜ, ಯುವ ಜನಾಂಗ ಒಂದು ಅತ್ಯಂತ ಶ್ರೀಮಂತವಾದಂತ ಸಂಸ್ಕೃತಿನೇ ನಾಶ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರಿಗೆ ಯಾರು ಸುಧಾರಣೆ ಮಾಡಬೇಕು, ಅವರಿಗೆ ಯಾರು ಇವತ್ತು ಸಂಸ್ಕಾರ ಕೊಡಬೇಕು, ಆ ಯುವಕರಿಗೆ ಮುಖ್ಯವಾಹಿನಿಯಲ್ಲಿ ತರುವಂತದ್ದು ಬಹಳ ಅವಶ್ಯಕತೆ ಇದೆ. ಆ ಕೆಲಸ ಇವತ್ತು ಪೂಜ್ಯರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ವ್ಯಸನಮುಕ್ತ ಸಮಾಜ ಅಂತ ಬರೀ ಹೇಳಿದ್ರೆ ಆಗೋದಿಲ್ಲ. ನಾವು ಅದರಲ್ಲಿ ಇವತ್ತು ಸಕ್ರಿಯವಾಗಿ ಕ್ರಿಯಾಶೀಲರಾಗಿ ನಾವು ಪಾಲ್ಗೊಳ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಏನ್ ನಡೀತಾ ಇದೆ, ನಮ್ಮ ಎದುರುಗಡೆ ಏನೇನು ಸವಾಲುಗಳಿದ್ದಾವೆ ಬಹಳಷ್ಟು. ಇವತ್ತು ಜಾತಿಗಳಲ್ಲಿ, ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸುವಂಥದ್ದು, ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಏನು ಜನರಲ್ಲಿ ಒಂದು ಭಯ ಮೂಡಿಸುವಂಥದ್ದು, ಇದೆಲ್ಲವನ್ನು ನಿವಾರಣೆ ಮಾಡಬೇಕು ಅಂದ್ರೆ, ಯಾಕೆಂದ್ರೆ ಇಲ್ಲಿನಿಂದ ಎಲ್ಲಿ ನೋಡಿದಲ್ಲಿ ಜಗತ್ತಿನಾದ್ಯಂತ ಒಂದು ಕಡೆ ಯುದ್ಧಗಳು ನಡೀತಾ ಇದೆ, ಮಕ್ಕಳು ಸಾಯ್ತಾ ಇದ್ದಾರೆ, ಮಹಿಳೆಯರು ಸಾಯ್ತಾ ಇದ್ದಾರೆ, ಅತ್ಯಾಚಾರ ಆಗ್ತಾ ಇದೆ. ಯುಕ್ರೇನ್ ಅಲ್ಲಿ ತಗೊಳ್ರಿ, ಗಾಜಾದಲ್ಲಿ ತಗೊಳ್ರಿ, ಇವತ್ತು ಭಾರತ ಪಾಕಿಸ್ತಾನ ಯುದ್ಧದ ಸುಮಾರು ಕಡೆ ಸಂಘರ್ಷ ಇದೆ, ರಾಜ್ಯದಲ್ಲಿದೆ, ಎಲ್ಲ ಕಡೆ ಯಾವ ರೀತಿಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲಾದ್ರೂ ಜನರಿಗೆ ಏನ್ ಬೇಕಾಗಿದೆ? ಜನರಿಗೆ ಶಾಂತಿ ಬೇಕು, ಸಮಾಧಾನ ಬೇಕು, ನೆಮ್ಮದಿ ಬೇಕು. ಆದ್ರೆ ನೆಮ್ಮದಿ, ಶಾಂತಿ ಕಡಿಮೆ ಆಗ್ತಾ ಇದೆ. ಬಸವಣ್ಣವರು ಏನ್ ಹೇಳಿದ್ದಾರೆ? ಮೌಢ್ಯದ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂತ ಆಲೋಚನೆ. ಅಂದ್ರೆ ಆಶೀರ್ವಾದ ಮಾಡಿದಿರಿ, ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಹಿಂದೆ ಇದ್ದವರು ಸೇವೆ ಮಾಡಿದ್ದಾರೆ. ರವಿಶಂಕರ್ ಅವರು ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಬಸವ ಭವನ ಮಾಡಲಿಕ್ಕೆ ಇಲ್ಲಿ ಬಸವನ ತತ್ವಾದರ್ಶಗಳು ಪ್ರಸಾರ ಮಾಡಲಿಕ್ಕೆ ನಮ್ಮ ಕಡೆಯಿಂದ, ನನ್ನ ಕಡೆಯಿಂದ ಮಂತ್ರಿಯಾಗಿ ರವಿಶಂಕರ್ ಅವರು ನಮ್ಮ ಸರ್ಕಾರ ಕಡೆಯಿಂದ ಏನು ಸಹಕಾರ ಆಗಬೇಕಾಗಿದೆ ಅದೆಲ್ಲವನ್ನೂ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ತಮ್ಮ
ಇದೇ ರೀತಿಯಲ್ಲಿ ನಾನು ತಮ್ಮೆಲ್ಲರ ಒಂದು ಆಶೀರ್ವಾದ, ತಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಜೊತೆ ಇರಲಿ ಅನ್ನುವಂಥ ನಮ್ಮ ಕಡೆ ಅರಣ್ಯ ಇರೋದೇ ಬುದ್ಧಿ 2%, 3%, 5%ಗಿಂತ ಕಡಿಮೆ ಇದೆ. ಈ ಕಡೆ ಎಲ್ಲ 50%, 60% ಭಾಳ ಜಾಸ್ತಿ ಇದೆ. ಹೀಗಾಗಿ ಇವತ್ತು ಅರಣ್ಯ ಸಂರಕ್ಷಣೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ತಮ್ಮೆಲ್ಲರ ಬೆಂಬಲ ಇರಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದಂಥ ಮಾನ್ಯ ವಯೋವೃದ್ಧರಾದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಅವರೆಲ್ಲೇ ಇದ್ದರೂ ಸಮಾಜದ ಎದುರುಗಡೆ ಸವಾಲುಗಳು ಬಂದಾಗ ಅದನ್ನು ಮೆಟ್ಟಿ ನಿಂತು ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಮಾರ್ಗದರ್ಶನ. ಈ ಆಗಸ್ಟ್ 10ನೇ ತಾರೀಕು 10 ವರ್ಷಗಳಿಂದ ನಾವು ನನ್ನ ಸ್ನೇಹಿತರಿಗೆ, ಆತ್ಮೀಯರಿಗೆ ಸ್ವಲ್ಪ ಒತ್ತಡ ಆಗುತ್ತೆ ಅಂತೇಳಿ ಹೊರಗಡೆ ಹೋಗ್ತಿದ್ದೋ. ಆದರೆ ಈ ಬಾರಿ 10ನೇ ತಾರೀಕೆ ಬಸವ ಜಯಂತಿ ಇಲ್ಲಿ ಆದದ್ರಿಂದ ನಾನು ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲೇ ಇರಬೇಕಾದಂಥ ಒಂದು ಅತ್ಯಂತ ಸಂತೋಷವಾದಂಥ ಒಂದು ಖುಷಿಯಾದ ಸಂಗತಿ ಆಯಿತು. ಈ ಸಂದರ್ಭದಲ್ಲಿ ನಾನಾದರೂ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟ. ಸಚಿವರು ಇಲ್ಲೇ ಇದ್ದಾರೆ, ಆದರೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರ್ಬೇಕಾದ್ರೆ, ಪೂಜ್ಯರ ಪಾದಸ್ಪರ್ಶ ಆಗಬೇಕಾದ್ರೆ ಇಲ್ಲಿಂದ ಕೃಷ್ಣರಾಜನಗರಕ್ಕೆ 40 ಕಿಲೋಮೀಟರ್ ಆಗುತ್ತೆ. ಕೊನೆ ಭಾಗದ ಹಳ್ಳಿಗಳ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಮತ್ತು ಈ ಭಾಗದಲ್ಲೂ ಕೂಡ KR ನಗರ ಮತ್ತು ಸಾಲಿಗ್ರಾಮ ಎರಡೂ ಕೂಡ ಸಮತೋಲನವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ಕೇಂದ್ರ ಸಚಿವರು, ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಈ ತಾಲೂಕನ್ನ ಕೇಂದ್ರವನ್ನಾಗಿ ಮಾಡ್ತಾರೆ. ಅವರ ಕೇಂದ್ರ ಸ್ಥಾನ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಂತಹ ಒಂದು ಅಪರೂಪವಾದಂತಹ ಸಂದರ್ಭದಲ್ಲಿ ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು, ಬಸವ ಭವನವನ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿ. ಅವರು ಬಸವರಾಜ ಬೊಮ್ಮಾಯಿ ಅವರು, ಲಾ ಮಿನಿಸ್ಟರ್ ಮಾಧುಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೃಷ್ಣರಾಜನಗರಕ್ಕೆ ತೋಪಮ್ಮ ದೇವಸ್ಥಾನದ ಹತ್ರ ಏನು ಬಸವ ಭವನಕ್ಕೆ ಮಂಜೂರಾತಿಯಾಗಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ, ಅದನ್ನ ತಾಂತ್ರಿಕವಾಗಿ ತಡೆ ಹಿಡಿದಿದ್ದೀರಿ. ಈಗಾಗಲೇ 2 ವರ್ಷ ಆಗಿದೆ. ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ, ಅದನ್ನ ಬಿಡುಗಡೆ ಮಾಡಿ. ಈಗಾಗಲೇ ಆದೇಶ ಆಗಿರೋದ್ರಿಂದ ಅಲ್ಲೂ ಬಸವ ಭವನ ಆಗಲಿ, ಈಗಾಗಲೇ 1.25 ಕೋಟಿ ಹತ್ತತ್ರ ನಿಮ್ಮೆಲ್ಲರ ಸಹಕಾರದಿಂದ ಖರ್ಚು ಮಾಡಿದ್ದೀವಿ. ಆದರೆ ಕೃಷ್ಣರಾಜನಗರದಲ್ಲಿ ಇವತ್ತು ಪೂಜ್ಯರು ನೀವೆಲ್ಲರೂ ಏನಿಲ್ಲ ಆಗಮಿಸಿದಿರಿ, ಮುಂದಿನ ಬಸವ ಭವನ ಕೃಷ್ಣರಾಜನಗರದಲ್ಲೂ ಕೂಡ ಆಗಬೇಕು ಅನ್ನುವಂಥ ಆಸೆಯಿಂದ ನಾನೇ ನನ್ನ ವೈಯಕ್ತಿಕವಾಗಿ 1/2 ಎಕರೆ ಜಮೀನನ್ನ ಕೊಡುವಂತ ನಿಟ್ಟಿನಲ್ಲಿ ಇಲ್ಲಿ ಬಸವ ಭವನವನ್ನು ಮಾಡಲಿಕ್ಕೆ ತಾವು ಸಹಕಾರವನ್ನು ಕೊಡಿ, ಹಣವನ್ನು ನೀವು ಕೊಡಿ, ಜಾಗವನ್ನು ನಾನು ಕೊಡೋಕ್ಕೆ ಸಿದ್ಧ ಇದ್ದೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಮಾನ್ಯವಾಗಿ ನಾನು ಸೇರ್ತಿರ್ಲಿಲ್ಲ. ಮೊನ್ನೆ ಪೂಜ್ಯರು ನಮ್ಮ ಸುತ್ತೂರು ಶ್ರೀಗಳ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ಏರು ಧ್ವನಿನಲ್ಲೇ ನನಗೆ ಸೂಚನೆಯನ್ನು ಕೊಟ್ಟರು, ಮುಂದಿನ ಕಾರ್ಯಕ್ರಮಗಳಲ್ಲಿ ನೀನು ಭಾಗಿಯಾಗಬೇಕು ಅಂತೇಳಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮನವನ್ನು ಮಾಡುವಂಥದ್ದನ್ನು ಮಾಡಿದ್ದೀರಿ. ಇವತ್ತು ಕುಮಾರಣ್ಣವರು ಕೂಡ ಬರ್ತಿದ್ರು. ಇವತ್ತು ನರೇಂದ್ರ ಮೋದಿಜಿಯವರು ಬೆಂಗಳೂರಿನಲ್ಲಿ ಬಂದಿರೋದ್ರಿಂದ ಕುಮಾರಣ್ಣವರು ಬರಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತಾರೆ ಎನ್ನುವಂಥ ಮಾತು ಅವರಿಗೆ ಮನವಿಯನ್ನು ಮಾಡಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಅದು ಹಿಂದೆ ಬಿಜೆಪಿ ಸರ್ಕಾರ ತಗೊಂಡಂತ ನಿರ್ಣಯ ಅಂತ ಹೇಳಿ ಕೆಲವನ್ನ ತಡೆ ಹಿಡಿದಿರೋ ಜೊತೆನಲ್ಲಿ ಇದು ತಡೆ ಹಿಡಿದಿದೆ. ಅದನ್ನ ದಯಮಾಡಿ ನೀವು ಮಂಜೂರಾತಿ ಆಗೋಗಿರೋದನ್ನ ಬಿಡುಗಡೆ ಮಾಡಿಸ್ಕೊಡುವಂತ ಕೆಲಸನ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ, ಪೂಜ್ಯರ ಅನುಮತಿಯನ್ನ ಪಡೆದು ನನಗೆ ಸಂಜೆ 6:30ಗೆ ಫ್ಲೈಟ್ ಇದೆ. ಎಲ್ಲರನ್ನ ಅಧ್ಯಕ್ಷರ ಮತ್ತು ಈ ವೇದಿಕೆ ಇರ್ತಕ್ಕಂಥ ಎಲ್ಲರ ಅನುಮತಿ ಪಡೆದು ನಾನು ಇಲ್ಲಿ ಹೊರಡ್ತಾ ಇದ್ದೀನಿ.
ಆಹ್ವಾನಕ್ಕೆ ನಮ್ಮೆಲ್ಲರ ಕೃತಜ್ಞತೆಗಳನ್ನ ಅರ್ಪಿಸೋಣ. ಅವರಿಗೆ ಈ ಸಮಾರಂಭಕ್ಕೆ ಆಗಮಿಸಿದ್ದಕ್ಕಾಗಿ ವಿಶೇಷ ವಂದನೆಗಳನ್ನ, ಗೌರವಗಳನ್ನ, ಜೋರು ನಿಮಗಾಗಿ ಕಾಯ್ತಾ ಇರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಇನ್ನು ಸ್ವಲ್ಪ ಹೊತ್ತು ನೀವು ಶಾಂತರಾಗಿ ಕುಳಿತು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ವೇದಿಕೆಯನ್ನ ತೆರವುಗೊಳಿಸಬೇಕು. ಆದಷ್ಟು ಬೇಗ ಕಾರ್ಯಕ್ರಮವನ್ನ ವಿಷಯಗಳನ್ನು ಸರಿಪಡಿಸ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಇರಬಹುದಾದಂಥ ದುಷ್ಟಗಳನ್ನು ಬಿಡಬಹುದಾದಂತಹ ಒಂದೊಂದೇ ಸನ್ಮಾರ್ಗದ ಮಾರ್ಗವನ್ನು ಪ್ರದರ್ಶಿಸ್ತಾ